जंगल किनारी राहणाऱ्या लोकांचे अशा प्रकारे स्थलांतर होणे हे पहिल्यांदाच घडत आहे। त्यांना जे काही अडचणी आहेत त्यावर उपाय करण्यासाठी सरकार प्रयत्नशील आहे, असे बेळगाव जिल्ह्याचे पालकमंत्री सतीश जारकीहोळी यांनी सांगितले। शनिवारी खानापूर तालुक्यातील तळेवाडी गावात पत्रकारांशी बोलताना त्यांनी हे वक्तव्य केलं। शेकडो वर्षांपासून हे लोक तिथेच राहत होते। आता वनमंत्र्यांनी एक नवीन प्रयत्न सुरू केला आहे। खानापूर परिसरात वनक्षेत्र असल्यामुळे काही ठिकाणी विकास कामे करता येत नाहीत, त्यासाठी पर्यायी उपाययोजना करण्याचा विचार करत आहोत। प्रत्येकी 15 लाख रुपयांची मदत देण्याची योजना आखली आहे। अधिक रक्कम देण्याबाबत मंत्र्यांशी चर्चा सुरू असल्याचे ते म्हणाले। ಫಸ್ಟ್ ಈ ರೀತಿ ಆಗೋದು ಫಸ್ಟ್ ಇದು ಈ ಶಿಫ್ಟ್ ಆಗುತ್ತೆ ಒಟ್ಟು ಟೋಟಲ್ ಭವಿಷ್ಯ ಕರ್ನಾಟಕದಲ್ಲಿ ಇರ್ಬೋದು। ಇದು ನಮ್ಮ ಜಿಲ್ಲೆಯಲ್ಲಿ ಅಂತ ಫಸ್ಟ್ ಮಾಡ್ತಾ ಇದ್ದೀವಿ। ಇದಾದಮೇಲೆ ಇನ್ನೂ 14ರಿಂದ 15 ಹಳ್ಳಿ ಇದೆ ರೀ ಮಾದರಿಯಲ್ಲಿ ಇದೆ। ಸೊ ನೋಡೋಣ ಮಂತ್ರಿಗಳು ಬರಲಿ, ಬೇರೆ ಬೇರೆ ಅಹವಾಲು ಕೊಡಲಿಕ್ಕೆ ಜನ ಬಂದಿದ್ದಾರೆ ಬೇರೆ ಬೇರೆ। ಸೊ ಅವ್ರೇನು ಅವ್ರ ಸಮಸ್ಯೆ ಇದೆ, ಸೊ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಖಂಡಿತವಾದ, ಯಾಕಪ್ಪ ಅವರು ನೂರಾರು ವರ್ಷಗಳಿಂದ ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ। ಮತ್ತು ಅಲ್ಲಿ ಸರ್ಕಾರ ಕೂಡ ಅದು ವೈಲ್ಡ್ ಲೈಫ್ ಇರೋದ್ರಿಂದ ಹೆಚ್ಚಿಗೆ ಮಾಡಲಿಕ್ಕೆ ಅಸಾಧ್ಯ। ಸೊ ಈಗ ಸರ್ಕಾರ ಬಾಂಧವ್ಯಗಳಿಂದ ಒಂದು ಕಾನೂನು ರೂಪಿಸ್ತು, ಅದನ್ನು ಜಾರಿ ಮಾಡಲಿಕ್ಕಾಗಿಲ್ಲ। ಈಗ ಮಾನ್ಯ ಅರಣ್ಯ ಸಚಿವರು ಹೊಸ ಪ್ರಯೋಗ ಮಾಡಿದ್ದಾರೆ, ವಿಶೇಷ ಆದರೆ ಒಳ್ಳೆಯದಾಗುತ್ತೆ। ಸರಿ, ಕಾರವಾರದಲ್ಲಿ ತಾವು ಒಂದು ಬ್ರಿಡ್ಜ್ ಕಟ್ಟಿದ್ದೀರಿ ಸರ್, ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದು ಆ ಥರ ಖಾನಾಪುರದಲ್ಲಿ ಏನಾದರೂ ಇದೆ, ಇಲ್ಲೇ ಕೊಟ್ಟಿದ್ದೀವಿ। ಆದರೆ ಫಾರೆಸ್ಟ್ ಸಮಸ್ಯೆಯಿಂದ ಕೆಲವು ಉಳಿದಿದೆ, ಕೆಲವು ಕಡೆ ಕಟ್ಟಿದ್ದಾರೆ। ಯಾಕೆ ನಾವು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ, ಇಲ್ಲಿ ಕೂಡ ಕೊಟ್ಟಿದ್ವಿ। ನೋಡೋಣ, ಅದು ಚರ್ಚೆ ಮಾಡ್ತೀವಿ ಸಚಿವರ ಜೊತೆ। ಭಾಳಷ್ಟು ಕಡೆ ಫಾರೆಸ್ಟ್ ತಕರಾರಿಂದ ಹಾಗೆ ಉಳಿದಿದೆ। ಶಾಲೆಯಲ್ಲಿ ಮಕ್ಕಳು ಶಾಲೆಗೆ ಹೋಗಲ್ಲ ಸರ್, ಈಗ ಮತ್ತೆ ಮಳೆಗಾಲ ಕೂಡ ಆರಂಭ ಆಗುತ್ತೆ ಸರ್ ಈಗ। ಹಾಂ, ಈ ಸಲನೂ ಈ ಉಳಿದಂಥ ಗ್ರಾಮಗಳಲ್ಲಿ ಆ ರೀತಿ ಸಮಸ್ಯೆ ಆಗುತ್ತೆ। ಅದು ಅವರು ವಿಲ್ಲಿಂಗ್ ಕೊಡ್ಬೇಕಲ್ಲ, ಅವರು ಹತ್ತಿರ ಮಾತ್ರ ಶಿಫ್ಟಿಂಗು ವರ್ಷವಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ। ಅವರಾಗಿ ಮುಂದೆ ಬಂದರೆ ಶಿಫ್ಟಿಂಗ್ ಅವಕಾಶ ಇದೆ ಸರ್। ಬಟ್ 10 ಲಕ್ಷ ಕೊಡೋದಕ್ಕಿಂತಲೂ ಅವ್ರಿಗೆ ಏನಾದರೂ ಜಮೀನು ಪರ್ಯಾಯ ಶಾಶ್ವತವಾಗಿ ಅದೇ ನೋಡ, ಮಂತ್ರಿಗಳು ಬಂದ್ಮೇಲೆ ಚರ್ಚೆ ಮಾಡೋಣ ನಾವು। ಶಾಸಕರು ಕೂಡ ಹೇಳಿದ್ದಾರೆ, ಬೇರೆಯವರು ಕೂಡ ಹೇಳಿದ್ದಾರೆ ನಮಗಿನ್ನೂ ಹೆಚ್ಚು ಪರಿಹಾರ ಬೇಕಂತ। 10 ಲಕ್ಷ ಸಾಕಾಗಲ್ಲ ಸರ್, ಅಂದರೆ ಈ ಬೆಳಗಾವಿ ಈಗ 15 ಕೊಡ್ತಾ ಇದ್ವಿ, ಅದು ಕೂಡ ಕಷ್ಟ ಅಂತ ಹೇಳಿದ್ದಾರೆ। ಅವರಿಗೆ ಜಾಗ ಬೇಕಂತೂ ಶಾಸಕರು ಸ್ಥಳೀಯ ಮುಖಂಡರು ಡಿಮಾಂಡ್ ಇದ್ದಾರೆ। ಸೊ ನೋಡೋಣ, ಸಚಿವರು ಬಂದ ಮೇಲೆ ಸವಿಸ್ತರವಾಗಿ ಚರ್ಚೆ ಮಾಡ್ತೀವಿ, ಏನು ಇನ್ನೂ ಹೆಚ್ಚಿಗೆ ಅವಕಾಶ ಇದೆ ಅವ್ರು ಕೊಡಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ। ಸರ್, ಇಲ್ಲಿ ಜೊಯ್ಡಾ ತಾಲೂಕು ಐತಿ, ಜೊಯ್ಡಾ ತಾಲೂಕು ಐತ್ರಿ, ಮತ್ತು ಇಲ್ಲಿ ಖಾನಾಪುರ ಸರ್ಕಲ್ ಒಳಗೆ ಮಾಡಕ್ಕೆ ಕೊಡೋಂಗಿಲ್ಲ, ಯಾಕೆ ಅದನ್ನು ಚರ್ಚೆ ಮಾಡೋಣ। ಇಲ್ಲಿ ಸರ್ ಜೊಯ್ಡಾ ಬಾರ್ಡರ್ ಸ್ಟಾರ್ಟ್ ಆಗ್ತೈತಿ, ಓಕೆ, ಇಲ್ಲಿ ರಸ್ತಾ ದೊಡ್ಡ ಐತಿ, ಇಲ್ಲಿ ಸಾದಾ ಮೊಹರಮ್ನು ಹಾಕಕ್ಕೆ ಕೊಡಂಗಿಲ್ಲ, ಎಲ್ಲ ಆದರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ। ಸರ್, ಕಳೆದ ವರ್ಷ ಗೋವಾ ರಸ್ತೆ ಸಂಪೂರ್ಣವಾಗಿ ಆಗೈತಿ ಸರ್, ಈಗೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ। ಅದೇ ನಿಮಗೂ ಗೊತ್ತಿದೆ, ಅದು ಭಾಳಷ್ಟು ಒಂದು 2 ವರ್ಷ ಬೆಳಗಾವಿಯಿಂದ ಗೋವಾಕ್ಕೆ ಹೋಗ್ಲಿಕ್ಕೆ ಭಾಳಷ್ಟು ಕಷ್ಟ ಆಯಿತು। ಆದರೆ ಅದು ನೀವೆಲ್ಲ ನಮಗೆ ಗಮನ ಸೆಳೆದ ಮೇಲೆ ಅದನ್ನ ಕೇಂದ್ರ ಸರ್ಕಾರ ಕೇಳಿ 55 ಕೋಟಿಯಲ್ಲಿ ರಸ್ತೆ ಮಾಡೋಂತ ಮಾಡಿದೆ, ಒಳ್ಳೆ ರಸ್ತೆ ಆಗಿದೆ। ಆ ಕಡೆ ಗೋವಾದ ಕಡೆನೂ ಭಾಳ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅದೇನು ತಾವು ಅವರು ಏನು ಮಾತುಕತೆ ಆಗಿಲ್ಲ? ಅದು ಅವರು ಸಪ್ರೇಟಾಗಿ ಮಾಡ್ತಿದ್ದಾರೆ, ಬ್ರಿಡ್ಜ್ ಒಂದು ಅದ್ರ ಮಾನಿಟರ್ ಮಾಡ್ತಾ ಇದ್ವಿ। SP ಅವರು DC ಅವರು ಮೊನ್ನೆ ಕೂಡ ವಿಸಿಟ್ ಮಾಡಿದ್ದಾರೆ। ಸೊ ಅದನ್ನು ಖಂಡಿತವಾಗಿ ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್। ನಿನ್ನೆ ಈಗ ಭೀಮಗಢ ಅರಣ್ಯ ಪ್ರದೇಶದಲ್ಲಿ ಸಫಾರಿ ಮಾಡಬೇಕಂತ ಅದು ಇದೆ, ಈಗಾಗಲೇ ಬಂದಿದ್ದಾರೆ। ಅದು ಅರಣ್ಯ ಪ್ರೇಮಿಗಳು ಅಥವಾ ಏನೋ ಅವ್ರದ್ದು ಅದ್ರ ಬಗ್ಗೆ ಮಾಹಿತಿ ಇದ್ದವರು। ಸೊ ಅದನ್ನು ಕೂಡ ಈಗ ಸಚಿವರ ಜೊತೆ ಚರ್ಚೆ ಮಾಡಿ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದು ಒಳ್ಳೆಯದೇ, ಯಾಕೆಂದರೆ ಒಂದು ಟೂರಿಸ್ಟ್ ಬೆಳವಣಿಗೆ ಮಾರ್ಗ ಆಗ್ತದೆ। सर, निन्ने ಒಂದು ಪ್ರತಿಭಟನೆ ಆಯಿತು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮುದಾಯದವರು। सर्वांनी मर्यादेत राहून काम करावे। सध्या बेळगावमध्ये गुन्हेगारीचे प्रमाण वाढले आहे, हे थांबवायला हवे। याबाबत पोलीस आयुक्तांना सूचना दिल्या आहेत, असेही त्यांनी सांगितले। विनोद कोलकार, KMM मराठी, बेळगाव।